ಜಗತಿ ಜಗತಿ ಶ್ರೀಧರ ಸ್ಮರಣಾಮೃತ ಶ್ರೀಧರ ಗಾನಾಮೃತ ಗುರುವಿನ ನಾಮಾಮೃತ ಮಾಡುವ ಬನ್ನಿ. ಹಾಗೆ ಈ ಎಲ್ಲರಿಗೂ ಬೇಕಾದಂತಹ ಮಧುಕರಿಯನ್ನು ಸಂಗ್ರಹಿಸ್ತಾ ಇರುವಂತಹ ಸಂದರ್ಭ ಇವರ ಓದಿನಲ್ಲಿ ಸ್ವಲ್ಪ ಹಿನ್ನಡೆ ಆಯಿತು. ಆ ವಿದ್ಯಾರ್ಥಿ ನಿಲಯದ ಒಂದಷ್ಟು ನಿಬಂಧನೆಗಳು ಹೇಗೆ ಅಂತಾದರೆ, ಒಂದಷ್ಟು ನಿಗದಿತ ಅಂಕಗಳನ್ನು ಪಡೆಯದೆ ಹೋದರೆ ಆ ವಿದ್ಯಾರ್ಥಿ ನಿಲಯದಲ್ಲಿ ಅವಕಾಶ ಇಲ್ಲ ಅಂತ ಇತ್ತು. ಇವರಿಗೆ ಅದಕ್ಕೆ ಬೇಕಾದಷ್ಟು ಅಂಕಗಳನ್ನು ಇವರು ಪಡೀಲಿಕ್ಕಾಗಲಿಲ್ಲ. ಹಾಗಿದ್ರೆ ಅಲ್ಲಿಯ ನಿಬಂಧನೆಯನ್ನು ಮುರಿದು ಇರಲಿಕ್ಕೆ ಇವರಿಗೂ ಇಷ್ಟ ಇರಲಿಲ್ಲ. ಹಾಗಾಗಿ ಅಲ್ಲಿಯ ಅನತಿ ದೂರದಲ್ಲಿ ಬೇರೆ ಒಂದು ಬಾಡಿಗೆ ಕೋಣೆಯನ್ನು ಅವಲಂಬಿಸಿ ಅದರಲ್ಲಿ ಇರಲಿಕ್ಕೆ ತೊಡಗಿದರು. ಹಾಗೆಯೇ ಬಾಬೆ ಶಾಲೆಗೆ ಸೇರಿದರು. ಅಲ್ಲಿ ವಿದ್ಯಾಭ್ಯಾಸ ಮುಂದುವರಿಯಲಿಕ್ಕೆ ತೊಡಗಿತ್ತು. ಇವರಿಗೆ ಆಧ್ಯಾತ್ಮ ಚಿಂತನೆ ಜೊತೆಗೆ ಸದಾ ಮಧುಕರಿಯನ್ನೇ ಅವಲಂಬಿಸಿ ಮಧುಕರಿಯಿಂದಲೇ ಜೀವನವನ್ನು ಮುನ್ನಡೆಸ್ತಾ ಇದ್ದಂತಹ ಸಂದರ್ಭ. ಕೆಲವರೆಲ್ಲ ಏನೇನೋ ಆಡಿಕೊಳ್ತಿದ್ರಂತ, ಇಷ್ಟು ದೊಡ್ಡ ವಯಸ್ಕನಾಗಿದ್ದಾನೆ, ಕಟ್ಟುಮಸ್ತಾದಂತಹ ದೇಹ, ದುಡಿದು ಊಟ ಮಾಡಲಿಕ್ಕೆ ಆಗೋದಿಲ್ಲ ಇವರಿಗೆ, ಹಾಗಾಗಿ ಭಿಕ್ಷಾ ಅನ್ನವನ್ನು ಬಯಸ್ತಾರೆ, ಸುಲಭದ ಮಾರ್ಗ ಅಂತ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತೆಲ್ಲ ಆಡ್ಕೊಳ್ತಿದ್ರಂತೆ. ಒಂದು ಮನೆಯ ಬಾಗಿಲಿನಲ್ಲಿ ದಿನ ಇವರು ಭವತಿ ಭಿಕ್ಷಾಂದೇಹಿ ಅಂತ ಹೇಳುವ ಪೂರ್ವದಲ್ಲಿ ಆ ಮನೆಯ ಗೃಹಿಣಿ ಮನಸ್ಸಿಗೆ ಬಂದ ಹಾಗೆ ನಿಂದಿಸ್ತಿದ್ಲಂತೆ. ಪ್ರತಿದಿನ ಒಂದು ದಿವಸವೂ ಭಿಕ್ಷೆಯನ್ನು ನೀಡಲಿಲ್ಲ. ಹಾಗಂತ ಇವರು ಕೇಳೋದನ್ನು ಬಿಡಲಿಲ್ಲ. ಮನೆಯ ಬಾಗಿಲಿಗೆ ಹೋಗಿ ನಿಂತು ಓಂ ಭವತಿ ಅಂತ ಹೇಳುವಾಗಲೇ ಅವಳು ನಿಂದಿಸ್ಲಿಕ್ಕೆ ತೊಡಗುತ್ತಿದ್ಲು. ಮನೆ ಯಜಮಾನ ನೋಡಿ ಸುಮಾರು ದಿವಸ ಹೀಗೆ ಕಳೆಯಿತು. ತನ್ನ ಹೆಂಡತಿ ಬಂದವರನ್ನು ನಿಂದಿಸ್ತಾ ಇದ್ದಾಳೆ. ಆದರೆ ಬಂದವರು ಒಂದು ಮಾತನ್ನು ಆಡದೆ ಮುಂದೆ ಹೋಗುತ್ತಾರೆ. ಹಾಗಂತ ಪ್ರತಿ ದಿವಸವೂ ಬರ್ತಾರೆ, ಬರೋದು ಬಿಡಲಿಲ್ಲ. ಅವಾಗ ಹೆಂಡತಿ ಕರೆದು ಹೇಳಿದ್ರಂತೆ, ನೋಡು, ಸಹನೆ ಅಂದರೆ ಬದುಕಿನಲ್ಲಿ ಎಷ್ಟು ದೊಡ್ಡದು. ಒಂದು ದಿನ ಆದರೂ ನೀನು ಆಡಿದ ಮಾತಿಗೆ ಅವರು ತಿರುಗಿ ಮಾತಾಡಲಿಲ್ಲ ಆ ವ್ಯಕ್ತಿ. ಹಾಗಂತ ಕೇಳೋದನ್ನು ಬಿಡಲಿಲ್ಲ. ಅಂತಹ ವ್ಯಕ್ತಿ ಯಾಕೆ ನೀನು ವಿನಾಕಾರಣ ನಿಂದಿಸ್ತಿ ಅಂತ ಅದನ್ನು ಹೇಳಿದ ಮೇಲೆ ಆ ಗೃಹಿಣಿಯ ಮನಸ್ಥಿತಿ ಬದಲಾವಣೆ ಆಗ್ತದೆ. ಮರುದಿನ ಇವರು ಹೋಗಿ ಭವತಿ ಭಿಕ್ಷಾಂದೇಹಿ ಅಂತ ಹೇಳಿದಾಗ ಮತ್ತೆಲ್ಲೂ ಮುಂದೆ ಸಾಗಬೇಕಾದ ಅನಿವಾರ್ಯತೆ ಇಲ್ಲ. ಅಷ್ಟು ಮಧುಕರಿಯನ್ನು ಹೊಟ್ಟೆ ತುಂಬುವಷ್ಟು ಭಿಕ್ಷವನ್ನು ನೀಡಿ ಪ್ರತಿದಿನ ನನ್ನ ಮನೆಗೆ ಬರಲೇಬೇಕು, ನೀನು ಬರದೇ ಇದ್ದರೆ, ಇಲ್ಲಿ ಭಿಕ್ಷೆಯನ್ನು ಕೇಳದೇ ಇದ್ದರೆ ನಾನು ಉಪವಾಸ ಇರ್ತೇನೆ, ಊಟ ಮಾಡೋದಿಲ್ಲ ಅಂತ ಹೇಳಿ ಆ ಗೃಹಿಣಿ ಹೇಳ್ತಾಳಂತೆ. ಹಾಗಿದ್ರೆ ಕೇವಲ ತಮ್ಮ ವರ್ತನೆಯಲ್ಲಿ, ತಮ್ಮ ನಡೆನುಡಿಗಳಲ್ಲಿಯೇ ಒಂದು ಮಾತಾಡದೆಯೂ ಇನ್ನೊಬ್ಬರ ಮನೋಭಾವವನ್ನು ಬದಲಾವಣೆ ಮಾಡುವಂತಹ ಒಂದು ಸಾಮರ್ಥ್ಯ ಶ್ರೀಧರರಿಗೆ ಆ ಕಾಲದಲ್ಲಿಯೇ ಇತ್ತು. ತಮ್ಮ ಸಹನೆಯಿಂದಲೇ ಎಲ್ಲರನ್ನು ಶಾಂತಗೊಳಿಸುವಂತಹ ಮನೋಭಾವವನ್ನು ಹೊಂದಿದ್ರು. ಹಾಗೆ ನಡೀತಾ ಇತ್ತು. ಒಂದು ದಿನ ಅವರ ಶಾಲೆಯಲ್ಲಿ ಗುರುಗಳು ಒಂದು ನಿರ್ಣಯವನ್ನು ಹೇಳಿದ್ರಂತೆ. ಇಂಗ್ಲಿಷ್ ಮಾಧ್ಯಮದಲ್ಲಿದ್ದವರು ನೀವು, ಹಾಗಾಗಿ ಒಂದು ವಾಕ್ಯದಲ್ಲಿ ನಿಮ್ಮ ಜೀವನದ ಗುರಿ ಏನು, ಧ್ಯೇಯ ಏನು ಎನ್ನುವುದನ್ನು ಬರೆದಿಡಬೇಕು, ತಮ್ಮದಾದಂತಹ ಆಫೀಸ್ನಲ್ಲಿ ಬರೆದು ಹೋಗಬೇಕು ಮಕ್ಕಳು ಅಂತ ಹೇಳಿದ್ರಂತೆ. ಆವಾಗ ಇವರು ಬರೆದಂತಹ ವಾಕ್ಯವೇ ಆ ಕಾಲಕ್ಕೆ ತುಂಬ ವಿಶಿಷ್ಟವಾದಂತಹ ವಾಕ್ಯವಾಗಿತ್ತದು. ಅವರು ಬರೆದಂತಹ ವಾಕ್ಯ ಭಾರಿ ವಿಶೇಷವಾಗಿ, ಟು ಅಬ್ಟೈನ್ ಕಂಪ್ಲೀಟ್ ಗ್ರೇಸ್ ಆಫ್ ಗಾಡ್ ಟು ಸರ್ವ್ ಮ್ಯಾನ್ಕೈಂಡ್ ಅಂತ. ಅಂದರೆ ದೇವರ ಸಂಪೂರ್ಣವಾದಂತಹ ಕೃಪೆಯಿಂದ, ಆ ಕೃಪೆಯ ಸಂಗ್ರಹದಿಂದ ಮನುಷ್ಯ ಜೀವನವನ್ನು ನಾನು ಮನುಷ್ಯರನ್ನು ಉದ್ಧರಿಸ್ತೇನೆ ಎನ್ನುವ ಹಾಗೆ ಹೇಳಿ ಬರೆದದ್ದು. ಅಂದರೆ 6ನೆಯ ತರಗತಿಯಲ್ಲಿದ್ದಂತಹ ಒಬ್ಬ ವಿದ್ಯಾರ್ಥಿ ತನ್ನ ಜೀವನದ ಮುಂದಿನ ಗುರಿ ಏನು, ತಾನು ಏನನ್ನು ನಿರ್ಧರಿಸಬಲ್ಲೆ ಎನ್ನುವಂತಹ ಸಾಮರ್ಥ್ಯ ಅದು ಶ್ರೀಧರರಿಗೆ, ಭಗವಾನರಿಗೆ ಇದ್ದದ್ದು ಮಾತ್ರ ಸತ್ಯ. ಇಲ್ಲದೇ ಇದ್ದರೆ ಈ ಕಾಲಕ್ಕೆ 6ನೇ ತರಗತಿಯ ಮಕ್ಕಳಿಗೆ ತಾಯಂದಿರು ಈಗಲೂ ತುತ್ತು ಕೊಟ್ಟು ಉಣ್ಣಿಸುವಂತಹ ಸ್ಥಿತಿ ಇರ್ತದೆ.
ಆದರೆ ಶ್ರೀಧರರ ಬದುಕು ಅದೆಷ್ಟು ಪರಿಪಕ್ವವಾಗಿತ್ತು ಆ ಕಾಲಕ್ಕೆ ಎನ್ನುವುದು ನಮಗೆ ಸಾಕ್ಷಿ ಆಗ್ತದೆ.